ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಾಗ ಯಾವ ರೀತಿ ಬರಿಬೇಕು ಅಂತ ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲು ದಿನಾಂಕವನ್ನ ಮೆನ್ಷನ್ ಮಾಡಿ, ದಿನಾಂಕವನ್ನ ಬಲಗಡೆ ಭಾಗದಲ್ಲಿ ಬರಿತಾ ಹೋಗಿ, ನಾನು ಇಂದಿನ ಒಂದು ದಿನಾಂಕವನ್ನ ನಾನು ಇಲ್ಲಿ ಬರೆದಿದ್ದೇನೆ. 11 3ನೇ ತಿಂಗಳು 2026 ಅಂತಕ್ಕಂದು ಬರೆದಿದ್ದೇನೆ. ಓಕೆ, ಅದಾದ ನಂತರ ಇವರಿಂದ ಇದು ಯಾರು ಬರಿತಾ ಇದ್ರೆ ನೀನು ಬರಿತಾ ಇದೀಯಾ, ಆದ ಕಾರಣ ನಿನ್ನ ಒಂದು ವಿಳಾಸವನ್ನ ಬರಿತಾ ಹೋಗು. ಓಕೆ ರೈಟ್. ಇವರಿಂದ ಅಂತಕ್ಕಂಥ ಬರ್ದು NM ಶಿವ ಅಂತಕ್ಕಂಥದ್ದು 10ನೇ ತರಗತಿ NM ಶಿವ ಅಂತ ಬರ್ದು ಅಲ್ಪ ವಿರಾಮ ಹಾಕಿ 10ನೇ ತರಗತಿ ಅಂತ ಬರ್ದು ಅಲ್ಪ ವಿರಾಮ ಹಾಕಿ, ಅದಾದ ನಂತರ ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥ ಬರಿತಾ ಹೋಗಿ. ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು ಬರಿತಾ ಹೋಗಿ. ಓಕೆ ರೈಟ್. ಇದು ಇವರಿಂದ ನೀನು ಬರಿತಾ ನಿನ್ನ ವಿಳಾಸ ಇಲ್ಲಿ ಬರೆದಿರ್ತಕ್ಕಂಥ ಮೆಟ್ರಿ ಅಂತ ಬರೆದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಅದ ನಂತರ ಕರೆಕ್ಟ್ ಇವರಿಂದ ಅಂತಿದೆ, ಅದ್ರ ಕೆಳಗಡೆ ಕರೆಕ್ಟ್ ಅಲ್ಲಿ ಏನ್ ಬರೀಬೇಕಂದ್ರೆ ಇವರಿಗೆ ಅಂತಕ್ಕಂಥ ಬರಿ. ಯಾರಿಗೆ ಬರಿತಾ ಇದೆಯಾ, ಅವ್ರು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಏನಂತೇಳಿ, ಶಿಕ್ಷಣ ಸಚಿವರಿಗೆ ಅಂತೇಳಿ. ಓಕೆನಾ, ಇವರಿಗೆ ಅಂತಕ್ಕಂಥ ಬರ್ದು ಅಲ್ಪ ವಿರಾಮ ಕಮ ಹಾಕಿ, ಮಾನ್ಯ ಶಿಕ್ಷಣ ಸಚಿವರು ಅಂತಕ್ಕಂಥದ್ದು ಬರ್ದು ಅಲ್ಪ ವಿರಾಮ ಕಮ ಹಾಕಿ, ಕರ್ನಾಟಕ ಸರ್ಕಾರ ಓಕೆನಾ, ಕರ್ನಾಟಕ ಸರ್ಕಾರ ಬೆಂಗಳೂರು ಅಂತಕ್ಕಂಥದ್ದು ಬರಿತಾ ಹೋಗಿ. ಇದು ಚೆನ್ನಾಗಿ ನೆನ್ಪಿಟ್ಟಿರಿ ಮಕ್ಕಳೇ. ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮೊದಲು ಅರ್ಥ ಮಾಡ್ಕೊರಿ. ಓಕೆ, ಮೊದಲು ಬಲಭಾಗದಲ್ಲಿ ದಿನಾಂಕವನ್ನು ಹಾಕಿ, ಎಡಭಾಗದಲ್ಲಿ ಇವರಿಂದ ಫಸ್ಟ್ ಬರಿ, ನಿಮ್ಮ ಒಂದು ವಿಳಾಸ ಬರೀರಿ. ಅದಾಂತರ ಯಾರಿಗೆ ಬರಿತಾ ಇದ್ರೆ ಇವರಿಗೆ ಅಂತಕ್ಕಂಥದ್ದು, ಇವರಿಗೆ ಗೆ ಅಂತಾನು ಕರೀತಾರೆ. ಓಕೆನಾ, ಇವರಿಗೆ ವಿಳಾಸ ಬರೆದ್ರಿ. ಅದಾಂತರ ಕರೆಕ್ಟ್ ಇವರಿಗೆ ಅಂತಿದೆ, ಅದ್ರ ಕೆಳಗೆ ಕರೆಕ್ಟ್ ಏನ್ ಮಾಡ್ತೀರಾ, ಮಾನ್ಯರೇ, ಗೌರವ ಸಂಬೋಧನೆ ಮಾನ್ಯರೇ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ, ಅದ್ರ ಕಡೆ ವಿಷಯ ಬರಿತಾ ಹೋಗಿ. ವಿಷಯ ಒಂದು ಸಾಲು ಅಥವಾ ಒಂದೂವರೆ ಸಾಲಿನೊಳಗೆ ಯಾವ್ದಗೋಸ್ಕರ ಪತ್ರ ಬರಿತಾ ಇದೆಯಾ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ಬೇಕು ಇಲ್ಲಿ. ಓಕೆನಾ ರೈಟ್. ಯಾವಗೋಸ್ಕರ ಬರಿತಾ ಇದೆಯಾ ಕ್ವಶನ್ ಅಲ್ಲಿ ಇದೆಯಾ ಅದು. ಓಕೆನಾ, ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವ ಬಗ್ಗೆ ಮನವಿ ಅಂತ ಹೇಳಿ ಬರಿತಾ ಹೋಗಿ. ಆರಂಭಿಸುವ ಬಗ್ಗೆ ಅಂತಾನು ಬರೆದ್ರು ಸಾಕು, ಅಥವಾ ಮನವಿ ಅಂತ ಬರೆದ್ರು ಪ್ರಾಬ್ಲಮ್ ಇಲ್ಲ. ಓಕೆನಾ, ಮತ್ತೆ ನೋಡಿ ವಿಷಯವನ್ನ, ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವ ಬಗ್ಗೆ ಮನವಿ ಅಂತಕ್ಕಂಥ ಬರೆದ ನಂತರ ಕರೆಕ್ಟ್ ವಿಷಯ ಇದೆಯಲ್ಲ, ಅದ ಕೆಳಗಿಂದ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಪತ್ರದ ಒಡಲು ಅಂತ ಕರಿತೀವಿ. ಇಲ್ಲಿ ಯಾವ್ದಗೋಸ್ಕರ ಪದವಿ ಪೂರ್ವ ಕಾಲೇಜ್ ಬೇಕು ಅಂತ ರೀಸನ್ ಕೊಡ್ತಾ ಇಲ್ಲಿ ವಿವರಣೆ ಬರಿತಾ ಹೋಗ್ಬೇಕಾಗುತ್ತೆ. ರೈಟ್, ಇಲ್ಲಿ ಪತ್ರದ ಒಡಲು ಅಂತ ಕರೀತಾರೆ ಇದಕ್ಕೆ. ಓಕೆನಾ, ನೋಡ್ತಾ ಹೋಗೋಣ ವಿಷಯವನ್ನ. ನಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಇಲ್ಲದ ಕಾರಣ ವಿದ್ಯಾರ್ಥಿಗಳಾದ ನಾವು ಮುಂದಿನ ಶಿಕ್ಷಣಕ್ಕಾಗಿ ದೂರದ ಊರಿಗೆ ಹೋಗಬೇಕಾಗಿದೆ. ಪೂರ್ಣ ವಿರಾಮ ಹಾಕಿ ಫುಲ್ ಸ್ಟಾಪ್. ಅನಂತರ ಇದರಿಂದ ಅನೇಕ ಬಡ ವಿದ್ಯಾರ್ಥಿಗಳಾದ ನಾವು ಮತ್ತು ಹೆಣ್ಣು ಮಕ್ಕಳು ಶಿಕ್ಷಣ ಮುಂದುವರಿಸುವುದು ಕಷ್ಟವಾಗುತ್ತಿದೆ. ಪೂರ್ಣ ವಿರಾಮ ಹಾಕಿ. ಅದಾದ ನಂತರ ಆದ್ದರಿಂದ
ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ. ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ವಿನಮ್ರವಾಗಿ ಕೋರುತ್ತೇವೆ. ವಿನಮ್ರವಾಗಿ ಕೋರುತ್ತೇವೆ ಅಂತಕ್ಕಂಥದ್ದು ಬರೆದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಆ ಅಂತರಲ್ಲಿ ಧನ್ಯವಾದಗಳು ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ. ಧನ್ಯವಾದಗಳು ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ. ಬಲಭಾಗದಲ್ಲಿ ಏನ್ ಮಾಡ್ತೀರಾ ಅಂತ ನಿಮ್ಮ ಒಂದು ತಮ್ಮ ವಿಶ್ವಾಸಿ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಫುಲ್ ಕಮ ಹಾಕಿ. ಅದಾದ ನಂತರ NM ಶಿವ ನಿನ್ನ ಹೆಸರು ಬರೀತಾ ಹೋಗಿ. ಕೆಳಗಡೆ ಏನ್ ಮಾಡ್ತೀರಾ ಅಂದ್ರೆ ಊರಿನ ನಾಗರಿಕರ ಸಹಿ ಮಾಡಿಸ್ತಾ ಹೋಗಿ. ಇದು ಈ ರೀತಿಯಾಗಿ ಬರೀರಿ, ಊರಿನ ನಾಗರಿಕರ ಸಹಿ ಅಂತಕ್ಕಂಥದ್ದು. ಓಕೆನಾ? ಓಕೆ. ಅದಾದ ನಂತರ ಏನ್ ಮಾಡ್ತೀರಾ, ಪೂರ್ಣಾಂಕ ಪಡಿಬೇಕಾ? ಈ ರೀತಿಯಾಗಿ ಬರೆದು ಇನ್ನೂ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಏನಂತೇಳಿ ಅಂಚೆ ವಿಳಾಸ ಅಂತಕ್ಕಂಥ ಬರೆದು ಹೊರ ವಿಳಾಸ ಒಳ ವಿಳಾಸ ಇಲ್ಲಿ ಬರೆದ್ರಿನ ಇನ್ನೂ ಚೆನ್ನಾಗಿರುತ್ತೆ. ಪರ್ಫೆಕ್ಟ್ ಆಗಿ ನಿಮಗೆ ಪತ್ರ ಲೇಖನಲ್ಲಿ ಮಾರ್ಕ್ಸ್ ಬರ್ತವೆ. ಓಕೆನಾ? ರೈಟ್. ಅಂಚೆ ವಿಳಾಸ ಅಂತ ಬರೆದು ಇವರಿಗೆ ಅಂತಕ್ಕಂಥದ್ದು ಇದೆಯಲ್ಲ ಅದನ್ನು ಬರೀತಾ ಹೋಗಿ. ಮೇಲೆ ಬರೆದಿರಾ ಮಾನ್ಯ ಶಿಕ್ಷಣ ಸಚಿವರು ಅಲ್ಪ ವಿರಾಮ ಹಾಕಿ ಕರ್ನಾಟಕ ಸರ್ಕಾರ ಅಂತಕ್ಕಂಥ ಬರೆದು ಬೆಂಗಳೂರು ಅಂತಕ್ಕಂಥ ಬರ್ರಿ. ಬೆಂಗಳೂರು ಬರ್ದ್ರ ಅಂತ ಇವರಿಗೆ ಆಯ್ತಲ್ಲ. ಇವರಿಂದ ನಿಮ್ಮ ಒಂದು ವಿಳಾಸವನ್ನು ಬರಿತಾ ಹೋಗಿ. ಇವರಿಂದ ಅಲ್ಪ ವಿರಾಮ ಹಾಕಿ. NM ಶಿವ ಅಂತಕ್ಕಂಥದ್ದು NM ಶಿವ ಅಲ್ಪ ವಿರಾಮ ಹಾಕಿ 10ನೇ ತರಗತಿ ಅಂತಕ್ಕಂಥ ಬರಿಬಹುದು. ಓಕೆನಾ? ಮೇಲೆ ಏನ್ ಬರುತ್ತೆ ಅದು ಬರಿತಾ ಹೋಗಿ. ಇಲ್ಲ NM ಶಿವ ಅಂತ ಬರೆದು ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತ ಬರೆದ್ರು ಸಾಕು. ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಥವಾ 10ನೇ ತರಗತಿಯಲ್ಲಿ ಬರಿತಾ ಹೋಗಿ. ಮೆಟ್ರಿ ಆದ ನಂತರ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಪೂರ್ಣ ವಿರಾಮ ಹಾಕಿ. ಓಕೆನಾ ಮಕ್ಕಳೇ? ಓಕೆ, ಈ ರೀತಿಯಾಗಿ ಬರಿತಾ ಹೋಗಿ ಮಕ್ಕಳೇ. ಓಕೆ, ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ, ನಿಮಗೆ ಯಾವ ಒಂದು ರೀತಿಯ ಪತ್ರ ಲೇಖನ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.